ಇನ್ನು ದೆಹಲಿಯಲ್ಲಿ ಇವತ್ತು ಸಾಯಂಕಾಲ ಬಿಜೆಪಿ ಸಭೆ ಕೂಡ ಇದೆ. ಕರ್ನಾಟಕವೂ ಸೇರಿದಂತೆ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂತಹ ಲೆಕ್ಕಾಚಾರ ಚರ್ಚೆ ಆಗುತ್ತೆ. ದೆಹಲಿಯಲ್ಲೂ ಕೂಡ ಇವತ್ತು ಸಾಯಂಕಾಲ ಬಿಜೆಪಿಯ ಸಭೆ ಇದೆ. ಇವತ್ತೇ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಬಹುದು, ಕರ್ನಾಟಕವೂ ಸೇರಿದಂತೆ. ಕರ್ನಾಟಕದಲ್ಲಿ ಇನ್ನು 5 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಬೇಕು. 5 ಅಥವಾ 6, ಕೋಲಾರ ಉಳಿಸ್ಕೊಂಡ್ರೆ 6, ಇಲ್ಲ ಅಂದರೆ 5. ಕೋಲಾರ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಶತಪ್ರಯತ್ನವನ್ನು ಮಾಡ್ತಾ ಇದೆಯಂತೆ. ಸಾಯಂಕಾಲ ಸುಮಲತಾ ಜೊತೆಗೂ ಕೂಡ ಮಾತುಕತೆ ಇದೆ, ಯಾಕೆಂದರೆ ಈಗಾಗಲೇ ಅವರು ದೆಹಲಿ ತಲುಪಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಸುಮಲತಾ ಅವ್ರನ್ನ ಕಣಕ್ಕಿಳಿಸೋದಕ್ಕೇನೋ ಪ್ಲ್ಯಾನ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಗೊತ್ತಿಲ್ಲ. ಸುಮಲತಾ ಅವ್ರನ್ನ ಇವತ್ತು ಮಾತುಕತೆಗೆ JP ನಡ್ಡಾ ಅವರು ಆಹ್ವಾನಿಸಿದ್ದಾರೆ. ಇವತ್ತು ಸಾಯಂಕಾಲ ಸುಮಲತಾ ಅವ್ರ ಜೊತೆ ಕೂಡ ಮಾತನಾಡ್ತಾರೆ. ಸುಮಲತಾ ಅವರು ಒಪ್ಪಿಕೊಂಡು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿದ್ರೆ ಓಕೆ, ಒಪ್ಪಲಿಲ್ಲ ಅಂತಂದರೆ ಬೇರೆ ಏನಾದ್ರು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಎಲ್ಲವನ್ನ ನೋಡಬೇಕಲ್ಲ, ಅವರು ಸ್ಥಳೀಯರಲ್ಲ ಚಿಕ್ಕಬಳ್ಳಾಪುರಕ್ಕೆ. ಸೊ ಹಾಗಾಗಿ ಈಗಾಗಲೇ ಸ್ಥಳೀಯರಿಗೆ ಕೊಡಿ ಅಂತ ಅಲ್ಲಿ BJP ಕಾರ್ಯಕರ್ತರು ಪಟ್ಟು ಹಿಡಿದು ಕೂತಿದ್ದಾರೆ. ಕೊಡ್ತಾರಾ ಇಲ್ವಾ, ಏನಾಗುತ್ತೆ, ಇದೆಲ್ಲವನ್ನ ಕೂಡ ಚರ್ಚೆ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವದೆಹಲಿಯಿಂದ ಶಬೀರ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಬೀರ್, ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥ 5 ಅಥವಾ 6 ಕ್ಷೇತ್ರಗಳು, ಕೋಲಾರ, ಸುಮಲತಾ ಇವರ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ಇವತ್ತೇ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ ಇದೆಯಾ, ಹೇಗೆ? ಅರವಿಂದ್, ಇವತ್ತು ಪಟ್ಟಿ ಬಿಡುಗಡೆ ಆಗಲ್ಲ. ಆದ್ರೆ ಮೊದಲ ಹಂತದಲ್ಲಿ ಲೋಕಸಭೆ ಚುನಾವಣೆ ನಡೆಯುವಂತ ಕ್ಷೇತ್ರಗಳಿಗೆ ಇವತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ದೃಷ್ಟಿಯಿಂದ ಬಿಜೆಪಿ CEC ಸಭೆಯನ್ನ ಕರೆದಿರುವಂತದ್ದು. ಸಂಜೆ 5 ಗಂಟೆಯ ಬಳಿಕ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ CEC ಸಭೆ ನಡೆಯುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಎಲ್ಲ ಅಭ್ಯರ್ಥಿಗಳನ್ನ, ಅಂದ್ರೆ ಮೊದಲ ಹಂತದಲ್ಲಿ ನಡೆಯುವಂತ ಚುನಾವಣೆಗೆ ಅಭ್ಯರ್ಥಿಗಳನ್ನ ಕ್ಲಿಯರೆನ್ಸ್ ನೀಡುವಂತ ದೃಷ್ಟಿಯಿಂದ ಈ ಒಂದು ಸಭೆಯಲ್ಲಿ ಅಂತಿಮವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಮುಖ್ಯವಾಗಿ ಕರ್ನಾಟಕದ 5 ಕ್ಷೇತ್ರಗಳು ಈಗ ಬಾಕಿ ಉಳ್ಕೊಂಡಿರುವಂತದ್ದು. ಕೋಲಾರವನ್ನ ಸೇರಿಸಿದ್ರೆ 6 ಕ್ಷೇತ್ರಗಳು ಬಾಕಿ ಉಳ್ಕೊಳ್ತವೆ. ಈ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಚರ್ಚೆ ಆಗುತ್ತೆ. ಈಗಾಗಲೇ ರಾಜ್ಯ ನಾಯಕರ ಒಪಿನಿಯನ್ ಅನ್ನು ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು. ಕಳೆದ ಸಭೆಯಲ್ಲಿ 28 ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಈ ಬಾರಿಯ ಸಭೆಗೆ ರಾಜ್ಯ ನಾಯಕರನ್ನ ಆಹ್ವಾನ ಕೊಟ್ಟಿಲ್ಲ. ಇಲ್ಲಿರುವಂತ ನಾಯಕರೇ ಅಂತಿಮವಾದಂತ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ 5 ಗಂಟೆಯ ಬಳಿಕ ನಡೆಯುವಂತ ಸಭೆಯಲ್ಲಿ ರಾಜ್ಯದ 5 ಕ್ಷೇತ್ರಗಳ ಬಗ್ಗೆಯೂ ಕೂಡ ನಿರ್ಣಯ ಆಗುವಂತ ಸಾಧ್ಯತೆಗಳಿದಾವೆ. ನಾಳೆ ಬಿಡುಗಡೆ ಆಗುವಂತ ಪಟ್ಟಿಯಲ್ಲಿ ಈ ಒಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕೂಡ ಅಂತಿಮ ಮಾಡುವಂತ ಸಾಧ್ಯತೆಗಳಿದಾವೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ರಾಜ್ಯ ನಾಯಕರಿಗೆ ಈ ಸರ್ತಿ ಏನು ಬುಲಾವ್ ಕೊಟ್ಟಿಲ್ವಂತೆ, ಯಾಕೆಂದರೆ ಈಗಾಗಲೇ 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತೆ ಏನು ಕರೆಯೋದು, ನಾವೇ ಫೈನಲ್ ಮಾಡೋಣ ಅಂತಕ್ಕಂಥ ತೀರ್ಮಾನ ಇವತ್ತು ಮೋದಿಯವರು ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ವಾಪಸ್ ಡೆಲ್ಲಿಗೆ ಹೋದ ನಂತರ ಅವರ ಅಧ್ಯಕ್ಷತೆಯಲ್ಲಿ CEC ಸಭೆ ನಡೆಯುತ್ತೆ.